ಅಂದಹಾಗೆ ನಿನಗೆ ಹೇಳೋದು ಮರ್ತೋಗಿದ್ದೆ, ಇವತ್ತು ನನ್ನ ಫ್ರೆಂಡ್ ಒಬ್ಬಳು ಮದುವೆ ಇದೆ, ಅದಕ್ಕೆ ಹೋಗಬೇಕು. ಮದುವೆ ಆಗಿದೆ ದೇವಸ್ಥಾನದಲ್ಲಿ ಗುಟ್ಟಾಗಿ ನಮ್ಮ ಬಾಸ ನಿಲ್ಲಿಸ್ತಾರ. ಜಯಶ್ರೀ, ಸಮಾಧಾನ ಮಾಡ್ಕೊ ಪ್ಲೀಸ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು. ನಮ್ಮ ಮಗಳನ್ನ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ ರಘುರಾವ್. ನಮ್ಮ ಬೆನ್ನಿಂದ ಎಂಥ ಮೋಸ ನಡೆದೋಗಿದೆ. ನಿಂದೆಲ್ಲ ನೆನೆಸ್ಕೊಂಡ್ರೆ ಹೋಟೆಲ್ ಸಂಕಟ ಆಗುತ್ತೆ. ನಾವು ಎಷ್ಟು ಚೆನ್ನಾಗಿ ಫೂಲಾಗ್ಬಿಟ್ವಿ ಅಲ್ವಾ. ಪ್ರೇಮ್, ಸಾಕ್ಷಿ, ಅಪ್ಪ ಅಮ್ಮ ಬಂದ್ರು. ಜಯಶ್ರೀ, ನೀನು ರೆಸ್ಟ್ ತಗೋ ಹೋಗು. ನಾನು ಡಾಕ್ಟ್ರ್ ಬರ್ಕೊಟ್ರೆ ಔಷಧಿ ತರ್ತೀನಿ. ಅಮ್ಮ, ಕರಿಬೇಡ ನೀನು ನನಗೆ. ಅಮ್ಮ, ನಾನೆಂಥ ದೊಡ್ಡ ಅಪರಾಧ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಕ್ಷಮೆ ಕೇಳ್ಬಿಟ್ರೆ ನೀ ಇದುವರೆಗೂ ಮಾಡಿರೋ ತಪ್ಪೆಲ್ಲ ಅಳ್ಸಕ್ಕಾಗತ್ತಾ? ಮಗಳು ಅಂತ ಎಷ್ಟು ಮುದ್ದಾಗಿ ಸಾಕಿದ್ವಲ್ಲೇ, ಗಿಣಿ ಥರ ಸಾಕಿದ್ವಲ್ಲೇ ನಿನ್ನ. ನೀನು ಹೋಗಿ ಆ ಗಿಡಗ ಅನ್ರದ್ದನ್ನು ಸಹವಾಸ ಮಾಡಿದೀಯಾ. ಎಂಥ ದುರಹಂಕಾರ ಮಾತಾಡ್ದ ಗೊತ್ತಾ ಅವನು. ಮೊಹ ಪೊಗ್ರವನಿಗೆ. ನೀನ್ ಯಾಕಮ್ಮ ಅವ್ರ ಮನೆಗೆ ಹೋಗ್ಬೇಕಿತ್ತು? ಅಂಥವ್ರ ಮನೆಗೆ ಕಾಲಿಟ್ರೆ ಪಾಪ ಸುತ್ಕೊಳ್ಳುತ್ತೆ. ಸಾಕು ಸುಮ್ಮನೆ ನೀನು. ದೊಡ್ಡದಾಗಿ ಅಡ್ವೈಸ್ ಮಾಡಕ್ ಬಂದ್ಬಿಟ್ಲು. ಇವ್ರ ಜೀವನದಲ್ಲಿ ಇಷ್ಟೆಲ್ಲ ತಪ್ಪುಗಳಾಗ್ತಿದೆ ಅಂತ ಗೊತ್ತಾಗಿದ್ರು ಗುಮ್ಮನ್ ಗುಸ್ಕಿ ತರ ಸುಮ್ಮನೆ ಕೂತಿದ್ಯಲ್ಲ. ನಿಮ್ಮ ಅಪ್ಪ ಅಮ್ಮಂಗೆ ಮೋಸ ಮಾಡ್ತಿದ್ದೀನಿ ಅಂತ ನಿನ್ಗೂ ಅನ್ನಿಸ್ಲಿಲ್ವಾ? ಈ ವಿಷಯದಲ್ಲಿ ನಿನ್ನಿಂದ ಒಂದ್ ಸಣ್ಣ ಸುಳ್ಳು ಸಿಕ್ಕಿದ್ರು ಸಾಕಿತ್ತು ನಮ್ಗೆ. ಇವತ್ತು ಆ ಸತ್ಯದೇವ ಮನೆಗೆ ಹೋಗೋ ಪ್ರಮೇಯನೇ ಬರ್ತಾ ಇರ್ಲಿಲ್ಲ. ಇವಳು ಮಾಡಿದ ಅಪರಾಧಗಳಲ್ಲಿ ನೀನು ಭಾಗಿಯಾಗಿದ್ದೀಯಾ. ಆಂಟಿ ಪ್ಲೀಸ್, ನಿಮ್ಮ ಕೋಪ ಫ್ರಸ್ಟ್ರೇಷನ್ ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ತಿಳಿದು ಯಾರೂ ತಪ್ಪು ಮಾಡಿಲ್ಲ. ಪರಿಸ್ಥಿತಿ ಹಾಗೆ ಬಂದಿತ್ತು ಅಷ್ಟೇ. ನಾನೇ ಇವಾಗೆಲ್ಲ ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀನಿ. ಯಾವುದನ್ನು ಮನಸ್ಸಿಗೆ ಹಚ್ಕೊಂಡಿಲ್ಲ. ಸಾಕ್ಷಿಗೂ ಅವ್ರ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಆಗಿದೆ. ಅದಕ್ಕೆ ನಿಮ್ಮ ಕ್ಷಮೆ ಕೇಳ್ತಾ ಇದ್ದಾರೆ. ಪ್ಲೀಸ್ ಆಂಟಿ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದೆಲ್ಲ ಮುಗ್ದು ಹೋಗಿರೋಂಥ ವಿಷಯ. ಚೋಟದ ಹುಡುಗ ನೀನು ನನಗೆ ಅಡ್ವೈಸ್ ಮಾಡಕ್ಕೆ ಬರ್ತಿದ್ಯಲ್ಲೋ. ಎಂಥ ಮನುಷ್ಯನೋ ನೀನು. ಇವಳು ಹೊಟ್ಟೆಲಿರೋ ಪಾಪದ ಹೊರಗೆ ನೀ ತಂದೆ ಆಗಿ ಕೊಟ್ಟಿದೆಯಲ್ಲ. ಒಳ್ಳೆತನಕ್ಕೂ ಒಂದು ಮಿತಿ ಬೇಡವಾ? ಪಾಪ ಶ್ರೀಪತಿ ಮಿಶ್ರು ಎಂಥ ಆಚಾರವಂತರು, ಧರ್ಮ ಕರ್ಮ ಅಂತ ನಂಬಿಕೆ ಇಟ್ಟಿರೋರು. ಅಂಥವ್ರ ಕಣ್ಣಿಗೆ ಮಣ್ಣೆರ್ಚಕ್ಕೆ ಹೊರಟಿದ್ದೀರಲ್ಲ. ನಿಮ್ಮ ಅಪ್ಪ ನಿಮ್ಮ ತಾತ ಇಬ್ರು ಇವಳು ಹೊಟ್ಟೆಲಿರೋದು ತಮ್ಮ ವಂಶದ ಕುಡಿ ಅಂತ ನಂಬ್ಕೊಂಡಿದ್ದಾರೆ. ಅವ್ರ ನಂಬಿಕೆಗೆ ಎಂಥ ಹೊಡೆತ ಬಿದ್ದಿದೆ ಅಂತ ಗೊತ್ತಾದ್ಮೇಲೂ ಅವ್ರಿಗೆ ಮುಖ ತೋರ್ಸಕ್ಕಾಗತ್ತೇನೋ ನಮಗೆ? ಮಹಾ ಆದರ್ಶವಂತ ನೀನು. ನನ್ನ ಮಗಳಿಗೆ ಬಾಳ್ ಕೊಟ್ಬಿಟ್ಟಿದೀಯ. ಅದಕ್ಕೆ ನೀ ಏನೇ ಮಾಡಿದ್ರು ಸರಿ ಅಂತ ಒಪ್ಕೊಂಡ್ಬಿಡ್ಬೇಕಲ್ವ ನಾವು? ನಾವು ದೊಡ್ಡವರು ಇನ್ನೂ ಬದುಕಿದ್ದೀವಿ ಅನ್ನೋದನ್ನು ಮರ್ತ್ಬಿಟ್ಟು ನಿಮ್ಮ ಮೂಗಿನರಕ್ಕೆ ನೀವೇ ನಿರ್ಧಾರ ತಗೊಂಡು ನೀವೇ ದೊಡ್ಡವರಾಗ್ಬಿಟ್ರಿ ಅಲ್ವಾ? ಈಗಾಗಲೇ ನಾವು ಕುಗ್ಗಿ ಹೋಗಿದ್ದೀವೋ, ಪಾತಾಳದಲ್ಲಿ ಹೂತೋಗಿದ್ದೀವಿ. ಅಮ್ಮ,
ಮಗುನ ತೆಗೆಸ್ಬೇಕು ಅಂತ ಅವತ್ತೇ ಡಿಸೈಡ್ ಮಾಡಿದ್ದೆ. ಅವತ್ತೇ ಆ ಕೆಲಸ ಮಾಡಿಬಿಟ್ಟಿದ್ದಿದ್ರೆ ಇವತ್ತಿಷ್ಟೆಲ್ಲ ಸಮಸ್ಯೆನೇ ಆಗ್ತಾ ಇರಲಿಲ್ಲ. ಆಹಾ, ಏನ್ ಚೆನ್ನಾಗಿ ಮಾತಾಡ್ಬಿಟ್ಯೋ. ಈಗಾಗ್ಲೇ ಆಗಿರೋ ಪಾಪದ ಜೊತೆಗೆ ಇನ್ನೊಂದಷ್ಟು ಪಾಪದವರೇ ಹೊತ್ಕೋಬೇಕು ಅಂತಿದ್ದೇನೆ. ನೀನೇನಾದ್ರೂ ಅಂತ ಕೆಲಸ ಮಾಡಿದಿದ್ರೆ ಅವತ್ತೇ ನಿನ್ನ ನಿಲ್ಲ ಅನಿಸ್ಬಿಡ್ತಿದೆ. ಏನೇ ಹಾಗೆ ನೋಡ್ತಾ ಇದೀಯಾ? ಪ್ರಜ್ಞೆ ಬೇಕಿರ್ಲಿಲ್ವೇನೆ ನಿಂಗೆ? ನಿನ್ ಬಾಸ್ ಮದುವೆ ಆಗಿರೋನು ಅಂತ ಗೊತ್ತಿದ್ರು ಅವನು ಹಿಂದೆ ಬಿದ್ದು ತಾಳಿ ಕಟ್ಟಿಸ್ಕೊಂಡಿದೀಯಲ್ಲ. ಅಪ್ಪ ಅಮ್ಮ ಅಂತ ನಮ್ಮನ್ನ ಒಂದು ಕ್ಷಣ ಜ್ಞಾಪಿಸ್ಕೊಂಡಿದ್ರು ಇವತ್ತು ನೀನ್ ತಪ್ಪು ಹೆಜ್ಜೆ ಇಟ್ಟು ಕಾಲ್ ಜಾರ್ತಾ ಇರ್ಲಿಲ್ಲ. ಅವತ್ತು ನೀನ್ ಮಾಡಿದ ತಪ್ಪಿಗೆ ಇವತ್ತು ಯಾರೋ ಸಂಬಂಧ ಇಲ್ದೇ ಇರೋರ್ ಮನೆಗೆ ಹೋಗಿ ಘನ ಗಾಂಭೀರ್ಯ ಎಲ್ಲ ಬಿಟ್ಟು ಅನಾಗರಿಕರ ತರ ಕೂಗಾಡೋ ತರ ಆಯ್ತಲ್ಲೇ. ಇಷ್ಟೆಲ್ಲ ಆದ್ಮೇಲೂ ನಾವು ಜೀವಂತವಾಗಿ ವಾಪಸ್ ಬಂದಿದ್ದೀವಿ ಇನ್ಮೇಲೆ ನಮ್ಮ ಮನಸ್ಸು ಎಷ್ಟು ಕಲ್ಲಾಗಿರ್ಬೇಕು ಯೋಚನೆ ಮಾಡು. ಇನ್ನೂ ನೀ ನಮ್ಮನ್ನ ಅಮ್ಮ ಅಂತ ಕರಿಬೇಕಾ? ನೀಗ ಆ ಯೋಗ್ಯತೆ ಇದೆಯಾ? ಯಾವ ಪುರುಷಾರ್ಥಕ್ಕೆ? ಏನು ಉಳಿಸ್ಕೊಂಡಿದೀಯ ನೀನ್ ನಮ್ಮ ಮಗಳಾಗಿ? ಈ ಮನೆ ಮರ್ಯಾದೆ ಉಳಿಸಿದೀಯಾ? ನಾವು ನಿಮ್ಮ ಮೇಲೆ ಇಟ್ಟಿದ್ದ ನಂಬಿಕೆ ಉಳಿಸ್ಕೊಂಡಿದೀಯಾ? ಶ್ರೀಪತಿ ಮಿಶ್ರಿಗೆ ಹೇಗೆ ಮುಖ ತೋರಿಸ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಇಂಥ ಪರಿಸ್ಥಿತಿ ತಂದಿಟ್ಬಿಟ್ಟಿಯ ನಮ್ಗೆ. ಅಮ್ಮ, ಕರಿಬೇಡ ನನ್ನ. ಇನ್ಮೇಲೆ ನಿನ್ನ ಪಾಲಿಗೆ ನಾನು ಸತ್ತೋಗಿದ್ದೀನಿ. ನಾನು ನಮ್ಮನೂ ಅಲ್ಲ, ನೀ ನನ್ನ ಮಗಳು ಅಲ್ಲ. ನಮ್ಮಿಬ್ಬರ ಮಧ್ಯೆ ಇದ್ದಿದ್ದ ಸಂಬಂಧ ಎಲ್ಲ ಕಡ್ದೋಗಿದೆ. ನಿನ್ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಾ ಇದೆ. ನಮಸ್ಕಾರ ಚೈತ್ರ ಅವರೇ. ನಮಸ್ಕಾರ, ಕುತ್ಕೊಳ್ಳಿ. ಥ್ಯಾಂಕ್ ಯು. ನೀವು ಕೂತ್ಕೊಳ್ಳಿ. ಹೆಲ್ಪ್ ಮಾಡಲಾ? ನೋ ಥ್ಯಾಂಕ್ಸ್, ಐ ಕ್ಯಾನ್ ಮ್ಯಾನೇಜ್. ಹೇಳಿ, ಏನು ಬಂದಿದ್ದು? ಚೈತ್ರ ಅವರೇ, ನಂದು ಇನ್ನಷ್ಟು ಶೇರ್ಸ್ಗಳಿವೆ. ಸದ್ಯ ಅದ್ರ ಬೆಲೆ ಬಿದ್ದು ಹೋಗಿದೆ. ಅದನ್ನು ಮಾರ್ಬಿಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಹೆಚ್ಚಿಗೆ ಬೆಲೆ ಕೊಟ್ಟು ಕೊಂಡ್ಕೊಂಬಿಟ್ಟಿದ್ದೆ. ಕಡಿಮೆ ಬೆಲೆಗೆ ಮಾರೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ವಾರ ಕಳೆದ್ರೆ ರೈಟ್ ಏನಾದ್ರು ಏರ್ಬೋದಾ? ಅಲ್ಲ, ಏನ್ರಿ ಅನ್ಕೊಂಡಿದ್ದೀರಾ ನೀವು? ನೀವು ಬಂದು ಏನೋ ಕೇಳ್ತೀರಾ, ಅದಕ್ಕೆಲ್ಲ ನಾನು ಪರಿಹಾರ ಹೇಳ್ತೀನಿ ಅಂತನಾ? ಏನ್ರಿ ನೀವು ಹೀಗೆ ಕೇಳ್ತಾ ಇದ್ದೀರಾ? ಮೊನ್ನೆ ಅಷ್ಟು ಕರೆಕ್ಟಾಗಿ ಹೇಳಿದ್ರಿ. ಅದಕ್ಕೆ ಇವತ್ತು ಕರೆಕ್ಟ್ ಆಗಿಬಿಡುತ್ತೆ ಅಂತನಾ? ಹೌದು, ಅದೆಂಗ್ರಿ ಮೊನ್ನೆ ಅಷ್ಟು ಸರಿಯಾಗಿ ಹೇಳಿದ್ರಿ? ನೀವು ಇರಲಿಲ್ಲ ಅಂದಿದ್ರೆ ನಾನು ಎಲ್ಲ ಕಳ್ಕೊತಾ ಇದ್ದೆ. ಇವತ್ತು ನಾನು ಕಂಫರ್ಟೇಬಲ್ ಪರಿಸ್ಥಿತಿಲಿ ಇದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ. ಅದಕ್ಕೆ ನಿಮ್ಮನ್ನು ಕೇಳಿದೆ ಯಾವ ಡಿಸಿಷನ್ನು ತಗೋಬಾರ್ದು ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಪ್ಲೀಸ್ ಹೇಳಿ, ನನ್ನ ಶೇರ್ಸ್ ರೈಟು ರೈಸ್ ಆಗ್ಬೋದಾ? ಏನ್ರಿ ಕೇಳ್ತಿದ್ದೀರಾ? ನನ್ನನ್ನು ಏನು ಅನ್ಕೊಂಡಿದ್ದೀರಾ ನೀವು? ಇಲ್ಲಿ ಕುತ್ಕೊಂಡು ಕಣಿ ಹೇಳ್ತಾ ಇದ್ದೀನಿ ಅಂತನಾ? ಹಾಗೆ ಕಂತೀರಾ ಚೈತ್ರ ಅವರೇ? ಮುಖ ನೋಡಿದ ತಕ್ಷಣ ಮುಂದೆ ಆಗೋದನ್ನ ಹೇಳೋ ಪವರು ನಿಮ್ಮ ಹತ್ರ ಇದೆ. ನಿಮ್ಮನ್ನ ಸಣ್ಣ ಪುಟ್ಟ ಕಣಿ ಹೇಳೋರಿಗೆ ಹೋಲ್ಸಕ್ಕಾಗತ್ತಾ? ಆದರೆ ನಾನಿಲ್ಲಿ ಮುಂದಾಗೋದನ್ನೆಲ್ಲ ಹೇಳ್ತೀನಿ ಅಂತ ಬೋರ್ಡ್ ಹಾಕೊಂಡು ಕೂತಿಲ್ವಲ್ಲ ನರೇಶ್ ಅವರೇ? ನೀವೀಗ ಕೇಳ್ತಿರೋದು ನಂಗೆ ವಿಚಿತ್ರ ಅನ್ನಿಸ್ತಿದೆ. ಇದರಲ್ಲಿ ವಿಚಿತ್ರ ಏನು ಬಂತು? ಕಷ್ಟದಲ್ಲಿರೋರಿಗೆ ಒಂದು ಹುಳ್ಕಡ್ಡಿನೂ ಆಸರೆ ಅಂತಾರೆ. ಮೊನ್ನೆ ನೀವು ಅಷ್ಟು ಕರೆಕ್ಟಾಗಿ ಹೇಳಿದ್ರಿಂದ ನನಗೆ ಲಕ್ಷಗಟ್ಟಲೆ ಲಾಭ ಬಂತು. ಒಳ್ಳೇದಾಗುತ್ತೆ ಅಂದರೆ ಯಾರಿಗೆ ತಾನೇ ಬೇಡ? ಅದಕ್ಕೆ ಇನ್ನು ಮುಂದೆ ನಿಮ್ಮನ್ನು ಕೇಳದೆ ಏನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೀವಾಗ ಅನ್ಕೊಂಡ್ಬಿಟ್ಟಿದ್ದೀರಾ ಅಂತ ನೀವು ಬಂದು ಕೇಳಿದಾಗೆಲ್ಲ ನಾ ಹೇಳ್ಬಿಡ್ಬೇಕಾ? ಸುಮ್ಮನೆ ಹೇಳಬೇಡಿ ಚೈತ್ರ ಅವರೇ, ನಾನು ಅದನ್ನು ಸರಿಯಾದ ಗೌರವ ಕೊಟ್ಟೆ ತಗೋತೀನಿ.
ಏನ್ರಿ ಗೌರವ ಕೊಡ್ತೀರಾ ನೀವು? ಮೊನ್ನೆ ನೀವು ನೆಕ್ಲೆಸ್ ತಂದ್ಕೊಟ್ಟಾಗ್ಲೇ ಅನ್ಕೊಂಡೆ ಇದಿಲ್ಲಿಗೆ ಮುಗಿಯೋ ಅಂತದಲ್ಲ ಅಂತ. ಅದ್ ಹೇಗ್ರಿ ತಂದ್ಕೊಟ್ಬಿಟ್ರಿ ನನ್ಗೆ? ಅದನ್ನೇ ಯಾಕೆ ಮೇಡಮ್ ತಪ್ಪಾಗಿ ತಿಳ್ಕೊತೀರಾ? ಅದು ತಪ್ಪೆ. ನಾನು ನಿಮ್ ಫ್ರೆಂಡ್ ಹೆಂಡತಿ. ನನ್ನ ಕಷ್ಟ ಸುಖಗಳನ್ನ ನೋಡ್ಕೊಳ್ಳೋದಕ್ಕೆ ನನ್ನ ಗಂಡ ಇದ್ದಾರೆ. ಏನೋ ಒಂದ್ ಮಾತಂದೆ ಅದರಿಂದ ನಿಮ್ ಬಿಸ್ನೆಸ್ ಲಾಭ ಆಯ್ತು ಅಂತ ಚಿನ್ನದ ನೆಕ್ಲೆಸ್ ತಂದ್ಕೊಡ್ತೀರಾ ನನ್ಗೆ? ಅದನ್ನ ನಾನು ತುಂಬ ಗೌರವದಿಂದ ತಂದ್ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಅಪಾರ್ಥ ಕಲ್ಪಿಸ್ಬೇಡಿ ಮೇಡಮ್. ನೋಡಿ, ನಾನು ಇಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಿಲ್ಲ ಅಥವಾ ನಾನು ನಿಮ್ಮಿಂದ ಏನು ಎಕ್ಸ್ಪೆಕ್ಟು ಮಾಡ್ತಿಲ್ಲ. ನನ್ನ ಗಂಡನ ಫ್ರೆಂಡು ಅಂತ ಕ್ಯಾಶುವಲ್ ಆಗಿ ಏನೋ ಹೇಳ್ದೆ, ಅದನ್ನ ನೀವು ಕ್ಯಾಶುವಲ್ ಆಗೇ ತಗೊಂಡ್ರೆ ಒಳ್ಳೇದು. ನೀವು ನಮ್ಮಂಗೆ ಕಾಮನ್ ಪೀಪಲ್ ಆಗಿದ್ದರೆ ನಾನು ಹೇಳ್ತಾ ಇರಲಿಲ್ಲ ಮೇಡಮ್. ಅಂದ್ರೆ ನನ್ಗೇನು ಕೊಂಬಿದ್ಯಾ? ಶೇರ್ಸ್ ಅಂತೆ, ರೇಟ್ ಅಂತೆ, ಇದನ್ನೆಲ್ಲ ಹೇಳೋದಕ್ಕೆ ನಾನೇನು ಶೇರ್ ಮಾರ್ಕೆಟ್ ನಡೆಸ್ತಿದ್ದೀನಾ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಇಟ್ಕೊಂಡಿದ್ದೀನಾ? ದಯವಿಟ್ಟು ಕೋಪ ಮಾಡ್ಕೊಬೇಡಿ ಚೈತ್ರ ಅವರೇ. ನನಗೆ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ. ನನ್ನ ಬಿಸ್ನೆಸ್ ಉಳಿಸ್ತವ್ರು ನೀವು. ನೋಡಿ, ನೀವು ನನಗೆ ತೊಂದರೆ ಕೊಡ್ತಿದ್ದೀರಾ. ನಾನು ಹೀಗೆಲ್ಲ ಯಾರಿಗೂ ಭವಿಷ್ಯ ಹೇಳಲ್ಲ. ಅವತ್ತು ದುಷ್ಯಂತ್ ಒತ್ತಾಯ ಮಾಡಿದ್ದಕ್ಕೆ ನಿಮ್ಗೆ ಹೇಳಿದೆ. ಅದು ನಿಮ್ಮ ಮುಖ ನೋಡಿದ ತಕ್ಷಣ ಅನ್ಸಿ ಹೇಳಿದ್ದೇನಲ್ಲ. ಅದರಿಂದ ನಿಮ್ಗೇನಾದ್ರೂ ಒಳ್ಳೇದಾಗಿದ್ರೆ ಅಷ್ಟಕ್ಕೆ ಸಂತೋಷ ಪಡಿ. ಅದನ್ನ ಬಿಟ್ಟು ಪದೇ ಪದೇ ಮುಂದೇನಾಗುತ್ತೆ ಅಂತ ಕೇಳೋದಕ್ಕೆ ಇಲ್ಲಿಗೆ ಬರಬೇಡಿ. ಹಾಗಲ್ಲ ಚೈತ್ರ ಅವರೇ, ನಿಮ್ಮ ಹತ್ರ ಎಂಥ ಪವರ್ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ. ನನ್ನ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋದು ನಿಮ್ಗೇನ್ರಿ ಗೊತ್ತು? ಹಾ, ನಿಮ್ಗೇನು ಗೊತ್ತು? ನೋಡಿ, ನಾನು ನಿಮಗೆ ಮತ್ತೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನಿಲ್ಲಿ ವ್ಯಾಪಾರ ಕೂತಿಲ್ಲ ಅಥವಾ ನನ್ನ ಪವರ್ಸ್ನ ಉಪಯೋಗಿಸಿ ಹಣ ಹೆಸರು ಮಾಡಕ್ಕೆ ಇಲ್ಲಿ ಕೂತಿಲ್ಲ. ನೋಡಿ, ನೀವು ಕೊಟ್ಟಿರೋ ನೆಕ್ಲೆಸ್ ಇಲ್ಲಿದೆ, ಮೊದಲು ಇದನ್ನ ತಗೊಂಡು ಇಲ್ಲಿಂದ ಹೊರಡಿ. ಪ್ಲೀಸ್ ಚೈತ್ರ ಅವರೇ, ನಿಮ್ಮಿಂದ 4 ಜನಕ್ಕೆ ಒಳ್ಳೇದಾಗುತ್ತೆ, ಅರ್ಥ ಮಾಡ್ಕೊಳ್ಳಿ. ನಾನು ಪ್ರಪಂಚದ ಕಷ್ಟ ಬಗೆಹರಿಸಕ್ಕೆ ಇಲ್ಲಿ ಕೂತಿಲ್ಲ. ದಯವಿಟ್ಟು ಇದನ್ನ ತಗೊಂಡು ಇಲ್ಲಿಂದ ಹೊರಡಿ. ಮತ್ತೆ ಇಂಥ ಸಾಹಸಕ್ಕೆ ಕೈ ಹಾಕ್ಬೇಡಿ. ತಗೊಳ್ಳಿ, ಹೊರಡಿ ಇಲ್ಲಿಂದ ಪ್ಲೀಸ್. ಜಾನು, 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 ಬಾಗಿಲು ತೆಗಿ, ಬಾಗಿಲು ತೆಗಿ ಜಾನು. ಏನಿದು ಬಾಗಿಲು ಹಾಕೋತಿದೆಯಲ್ಲ? ಇನ್ಮೇಲಿಂದ ಹೀಗೇನೆ. ನೀವನ್ನ ಮನ್ಸಿಂದನೇ ಆಚೆ ಕಿತ್ತು ಬಿಸಾಕಿದ್ಮೇಲೆ ದಾಂಪತ್ಯ ಯಾಕೆ? ದಯವಿಟ್ಟು ನನ್ನನ್ನು ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ. ಬೇರೆ ಎಲ್ಲಾದರೂ ಹೋಗಿ ಮಲ್ಕೊಳ್ಳಿ. ಜಾನು, ಇಷ್ಟೆಲ್ಲ ಆದ್ಮೇಲೂ ನಿಮ್ಮನ್ನ ಕ್ಷಮಿಸೋ ಅಂತ ಔದಾರ್ಯ ನನಗಿಲ್ಲ. ಅಲ್ಲ ಜಾನು, ಹೆಂಡತಿಗೆ ನಿಯತ್ತಾಗಿರೋದಕ್ಕೆ ನಿಮಗೆ ಬರೋದಿಲ್ಲ. ನಿಮ್ಮ ಜೊತೆ ಸಂಸಾರ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ನೋಡು ಜಾನು, ಕೋಪ ಮಾಡ್ಕೋಬೇಡ. ಅದು ಯಾವುದು ನಿಜ ಅಲ್ಲ. ನನ್ನ ಮಾತು ಕೇಳು. ಪ್ಲೀಸ್ ಅನಿ, ಇಲ್ಲೇ ನಿಂತ್ಕೊಳ್ಳಿ, ಒಳಗೆ ಬರಬೇಡಿ.
ನೀನಾ? ನಾನೇ. ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಏನ್ ವಿಷಯ? ಏನು ಹೀಗೆ ನುಗ್ತಿದ್ಯಲ್ಲ? ನಮ್ಮ ಅಪ್ಪ ಅಮ್ಮ ಎಲ್ಲ ವಿಷಯನೂ ಹೇಳಿರ್ಬೇಕಲ್ಲ. ಇನ್ನು ನಾನು ಹೊಸದಾಗಿ ಹೇಳೋದೇನಿದೆ? ನಿನ್ನ ಗಂಡ ಮಾಡಿರೋ ಮೋಸ ಅನ್ಯಾಯ ಎಲ್ಲ ಗೊತ್ತಾಗಿರ್ಬೇಕಲ್ಲ. ಮದುವೆ ಮಾಡಿಕೊಂಡು ನನಗೆ ಮೋಸ ಮಾಡಿದ್ದಲ್ದೆ ಗಿಫ್ಟಾಗಿ ಈ ಮಗು ಬೇರೆ ಕೊಟ್ಟಿದ್ದಾನೆ. ಈಗ ಇದನ್ನು ಹೊತ್ಕೊಂಡು ಓಡಾಡ್ತಿದ್ದೀನಲ್ಲ, ಏನು ಮಾಡಲಿ ನಾನು? ಸಾಕ್ಷಿ, ಅದಕ್ಕೆ ಅವನ ಮಗು ನನಗೆ ಯಾಕೆ? ಅವನಿಗಿಲ್ದಿರೋ ಮಮಕಾರ ನನಗೆ ಯಾಕೆ? ಮಗು ಅವಂದು, ನಾನೊಬ್ಳೆ ಯಾಕೆ ಕಷ್ಟಪಡಲಿ? ಸುಮ್ಮನೆ ಅಲ್ಲಿ ನಮ್ಮ ಅಪ್ಪ ಅಮ್ಮನಿಗೂ ಕೂಡ ತೊಂದರೆ. ಅದಕ್ಕೆ ಇಲ್ಲೇ ಇದ್ದು ಮಗುನ ಹೆತ್ಕೊಟ್ಟು ಹೋಗ್ತೀನಿ. ಸಾಕ್ಷಿ, ಏನ್ ಮಾತಾಡ್ತಿದ್ಯಾ? ಹೌದು, ನನ್ನನ್ನು ಈ ಸ್ಥಿತಿಗೆ ತಂದು ನೀವೆಲ್ಲ ಹಾಯಾಗಿದ್ಬಿಟ್ರೆ ಹೇಗೆ? ಎಲ್ಲಿ ಆ ಪಾಪಿ? ರೂಮ್ ಸೇರ್ಕೊಂಡಿದ್ದಾನಾ? ಕರಿ ಅವನನ್ನ. ನನ್ನ ಕಷ್ಟ ಸುಖ ಕೇಳಿದ್ನ ಅವನು? ನನ್ನಿಂದ ನಿನಗೆ ಇಂಥ ಸ್ಥಿತಿ ಬಂದಿದೆ, ನಿನ್ನ ತೊಂದರೆ ಏನು ಅಂತ ವಿಚಾರಿಸಿದ್ನ? ನನ್ನ ಪುಸ್ಲಾಯಿಸಿ ಇಂಥ ಸ್ಥಿತಿಗೆ ತಂದಲ್ಲ, ಬೇರೆಯವನಿಗೆ ಪ್ರಜ್ಞೆ ಕೊಟ್ಟಿಲ್ವಾ? ಸಾಕ್ಷಿ, ಸಾಕ್ಷಿ, ಏನಮ್ಮ ಇದೆಲ್ಲ? ನೀವೇ ಹೇಳಿ ಸರ್. ನೀವು ಸತ್ಯದೇವ್, ಸತ್ಯನೇ ಹೇಳಬೇಕಾದವರು. ನನ್ನ ರೀತಿ ರಿವಾಜು ಸರಿ ಇದೆ ತಾನೆ? ನಾನು ಕೇಳ್ತಿರೋ ನ್ಯಾಯ ಸರಿ ಇದೆ ಅಲ್ವಾ? ನಾನು ಇನ್ನೆಲ್ಲ ಯಾಕೆ ಕಷ್ಟಪಡಬೇಕು? ಇಲ್ಲೇ ಇರ್ತೀನಿ, ನನ್ನ ಕಷ್ಟ ಸುಖ ನೀವೇ ನೋಡಿ. ಸಾಕ್ಷಿ, ಏನಮ್ಮ ಇದೆಲ್ಲ? ನಾನು ಕೇಳ್ತಿರೋದ್ರಲ್ಲಿ ತಪ್ಪೇನಿದೆ ಸರ್? ನಿಮ್ಮ ವಂಶದ ಕುಡಿ ಸರ್ ನನ್ನ ಹೊಟ್ಟೆಯಲ್ಲಿ ಬೆಳೀತಿರೋದು. ನೀವು ಕೇರ್ ತಗೋಬೇಕು. ಸಾಕ್ಷಿ, ನೀನು ಕೇಳೋದು ಎಷ್ಟು ಮಟ್ಟಿಗೆ ಸರಿ ಹೇಳು? ಅಲ್ಲ, ಈಗ ಬಂದು ಕೇಳ್ತಾ ಇದೆಯಲ್ಲ, ಈ ರೀತಿ ಅಂತ ನೀನು ಆಗಲೇ ಹೇಳಿದರೆ ಏನಾದರೂ ಒಂದು ದಾರಿ ಮಾಡ್ತಾ ಇದ್ವಿ. ಅದು ಬಿಟ್ಟು ಈಗ ಸಡನ್ನಾಗಿ ಬಂದು ಇದು ನಿಮ್ಮ ಮಗು, ನಾನು ಹೆತ್ಕೊಡ್ತೀನಿ ಅಂತಂದರೆ ಏನಮ್ಮ ಅರ್ಥ? ಅರ್ಥ ಅನರ್ಥಗಳನ್ನೆಲ್ಲ ನಿಮ್ಮ ಮಗನ್ನೇ ಕೇಳಿ ಮೇಡಮ್. ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ? ಅವತ್ತೇ ಹೇಳಿದಿದ್ರೆ ಏನು ಮಾಡ್ತಿದ್ರಿ? ನನ್ನ ಸೊಸೆ ಅಂತ ಒಪ್ಕೊಳ್ತಿದ್ರಾ? ಈಗಲೂ ಒಪ್ಕೊಳ್ಳಿ. ಸಾಕ್ಷಿ, ಅದಷ್ಟೊಂದು ಸುಲಭ ಅಲ್ಲ. ನಿನ್ ಪ್ರಜ್ಞೆ ಏನಾಗಿತ್ತು? ನಿನ್ ಬುದ್ಧಿ ನಿನ್ ಕೈಯಲ್ಲಿ ಇಟ್ಕೊಳ್ದೆ ಇವಾಗ ಬಂದು ಅವಲತ್ಕೊಂಡ್ರೆ ಹೇಗೆ? ಈಗ ನ್ಯಾಯ ಹೇಗೆ ಕೊಡಕ್ಕಾಗತ್ತೆ? ನೀವೆಲ್ಲಿ ನ್ಯಾಯ ಕೊಡ್ತೀರಾ? ಕೊಡ್ಬೇಕಾ ಟೈಮಲ್ಲೇ ಕೊಡಲಿಲ್ಲ. ನಾನಿಲ್ಲಿ ನ್ಯಾಯ ಕೇಳೋದಕ್ಕೆ ಬರಲಿಲ್ಲ. ನನ್ನ ಹೊಟ್ಟೆಯಲ್ಲಿ ಮಗು ಕದಲ್ದಾಗೆಲ್ಲ ನನಗೆ ಹಿಂಸೆ ಆಗುತ್ತೆ. ಹಾಳಾದ ಅನಿರುದ್ಧ ನೆನಪೇ ಬರುತ್ತೆ. ಅದಕ್ಕೆ ನನಗೆ ಆ ಹಿಂಸೆ ಬೇಡ. ಮಗುನ ಹೆತ್ಕೊಟ್ಟು ಹೋಗ್ತೀನಿ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಏಯ್, ಏನು ಯಾಕಿದೆಯಾ? ನೀವು ಮಾಡಿರೋ ನೀಚ್ ಕೆಲಸಕ್ಕೆ ನಾವು ಬೆಲೆ ತರಬೇಕಾಗ್ತಿದೆ. ಅವಳು ಇಲ್ಲೇ ಇರ್ತಾಳಂತೆ. ಇವಳು ಯಾಕಿರ್ತಾಳೆ? ಮಾಡಬಾರ್ದು ಕೆಲಸ ಮಾಡಿದೆಯಲ್ಲ, ಅದಕ್ಕೆ. ಒದ್ದ ಜಗಾಗ್ತೀನಿ. ಗೆಟ್ ಲಾಸ್ಟ್. ಏಯ್, ಮೊದಲು ನಿನ್ನ ಕಾಲು ನೆಟ್ಟಗಿದೆಯಾ ನೋಡ್ಕೊ, ಆಮೇಲೆ ಅನ್ನೋದು ಆಚೆ ಹಾಕುವಂತೆ ಪಾಪಿ. ನಾನು ಡಿಸೈಡ್ ಮಾಡಿ ಬಂದಿದ್ದೀನಿ. ನಿನ್ನ ಸಹವಾಸ ಮಾಡಿದ ತಪ್ಪಿಗೆ ಮಗುನ ಹೆತ್ಕೊಟ್ಟು ಗುಡ್ ಬೈ ಅಂತೀನಿ. ಆಮೇಲೆ ಏನಾದರೂ ಮಾಡ್ಕೊಂಡು ಸಾಯಿ. ಸಾಕ್ಷಿ, ಇದೆಲ್ಲ ಸರಿ ಇಲ್ಲಮ್ಮ. ಕೂತು ಮಾತಾಡೋಣ. ಸಾಕ್ಷಿ, ನನ್ನ ಮಾತು ಕೇಳಮ್ಮ. ಹೇಳೋದು ಕೇಳೋದು ಏನೂ ಇಲ್ಲ. ನನ್ನ ಸ್ಥಿತಿಯಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಿದ್ರಿ? ನಾನು ಇಲ್ಲಿಂದ ಹೋಗೋಳಲ್ಲ. ಸಾಕ್ಷಿ, ಹಠ ಮಾಡಬೇಡ. ಈಗ ಆಗಿರೋದೇ ಸಾಕು. ದಯವಿಟ್ಟು ಇಲ್ಲಿಂದ ಹೋಗ್ತಾ ಇರು. ಯಾವ ಕಾರಣಕ್ಕೆ ಹೋಗಬೇಕು? ನನಗಿಲ್ಲಿರೋ ಅಧಿಕಾರ ಹೆಚ್ಚಿದೆ. ಅನಿರುದ್ಧ ಮಗು ನನ್ನ ಹೊಟ್ಟೆಯಲ್ಲಿ ಬೆಳೀತಿದೆ. ನನ್ನ ಸಂಬಂಧ ಹೆಚ್ಚು. ನಿನಗೇನಿದೆ? ಸಾಕ್ಷಿ, ನನಗಿಲ್ಲಿಂದ ಹೋಗುವಂತೀಯಾ? ಆ ಅಧಿಕಾರ ನಿನಗಿಲ್ಲ. ನಾನು ಇಲ್ಲೇ ಇರ್ತೀನಿ. ಇರೋದಕ್ಕೆ ನನಗೆ ಹಕ್ಕಿದೆ. ಸ್ವತಃ ಅನಿರುದ್ಧಕ್ಕೆ ಕೂಡ ನಾನು ಇಲ್ಲಿಂದ ಆಚೆ ಹಾಕೋ ಶಕ್ತಿ ಇಲ್ಲ. ಹೋಗ್ತೀಯೋ ಇಲ್ವೋ? ಹೋಗ್ಬೇಕಾದವಳು ನಾನಲ್ಲ, ನೀನು. ಸಾಕ್ಷಿ,